ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ, ನೋಡುವ ಏನು ಹೇಗಿದೆ ಅಂತ ನೋಡುವ. ಈ ಒಂದು ಪ್ರಾಡಕ್ಟು ಚೆನ್ನಾಗಿದೆ ಅಂತೂ. ಇದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡೋಣ. ಇದರಲ್ಲಿ 2 ಮೈಕ್ ಬರುತ್ತೆ, ಲೈವ್ ಶೋ ಮಾಡ್ಬೋದು, ಇಂಟರ್ವ್ಯೂಗೆ ಯೂಸ್ ಮಾಡ್ಬೋದು, ಮತ್ತು ವ್ಲಾಗ್ ಎಲ್ಲ ಶೂಟ್ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ವೈಫೈಯಲ್ಲಿ ಕೂಡ ಕನೆಕ್ಟ್ ಮಾಡುವಂತಹದ್ದೊಂದು ಮೈಕ್, ಇದು ವೈರ್ಲೆಸ್ ಮೈಕ್. ಸೊ ಇದರಲ್ಲಿ 20 ಮೀಟ್ರ್ ರೇಂಜಸ್ ಸಿಗುತ್ತೆ, ಅಂದರೆ ಕನೆಕ್ಟ್ ಮಾಡೋದು ಎಷ್ಟು 20 ಮೀಟರ್ ತನಕ ಕನೆಕ್ಟ್ ಆಗುತ್ತೆ. ಇದರ ವೆಯ್ಟ್ ಬಂದುಬಿಟ್ಟು 130 ಗ್ರಾಮ್ಸ್ ಆಗುತ್ತೆ. ಮತ್ತು ಇದರ ಬ್ಯಾಟ್ರಿ ಹವರ್ಸ್ 80 mAh ಬ್ಯಾಟ್ರಿ ಹವರ್ಸ್ ಇರುತ್ತೆ. ಮತ್ತು ಬ್ಯಾಟ್ರಿ ಬ್ಯಾಕಪ್ಸ್ 8 hours ಇರುತ್ತೆ, ಅಂದರೆ ಗೊತ್ತುಂಟಲ್ಲ ಎಷ್ಟು ಅಂತ. ಮತ್ತು ವ್ಯಾರಂಟಿ ಕೂಡ ಅವೈಲೇಬಲ್ ಇದೆ. ಸೊ ಬನ್ನಿ ಗೈಸ್ ನೋಡೋಣ ಈ ಪ್ರಾಡಕ್ಟ್ ಒಂದು ಹೇಗಿದೆ ಅಂತ. ಸೊ ಓಪನ್ ಮಾಡ್ತಿದ್ದೀನಿ. ಇದು ಅಂತೂ ತುಂಬ ಚೆನ್ನಾಗಿದೆ, ಕೊಟ್ಟಿರುವಂತಹ ಬಸ್ ತುಂಬ ಚೆನ್ನಾಗಿದೆ. ಸೊ ನೋಡುವ ಹೇಗಿದೆ ಅಂತ ನೋಡೋಣ. ಹೊರಗಡೆ ಹೇಗಿದೆ ಅಂತ ನೋಡುವ. GST Pro ಅವರದೇ ಬ್ಯಾಗ್ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದೇನಂತ ನೋಡ್ಕೊಳ್ಳೋಣ. GST Pro ಅವರದ್ದು ಯೂಟ್ಯೂಬಿದ್ದು ಸ್ಕ್ಯಾನರ್ ಕೊಟ್ಟಿದ್ದಾರೆ ನೋಡಿ. ಅದೊಂದು ಯೂಟ್ಯೂಬ್ನ ಬಗ್ಗೆ ಒಂದು ಅದರ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಈ ಐಟಮ್ ಪರ್ಚೇಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತೇಳಿ ಕಾರ್ಡ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ನಾವು ಇದನ್ನೆಲ್ಲ ಹೇಗೆಲ್ಲ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಈ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಫಾಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಐಡಿದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಸಹ ಅಂತ ಅದರ ಬಗ್ಗೆ ಕೊಟ್ಟಿದ್ದಾರೆ. ಗೈಸ್ ಅದು ಮತ್ತೆ ನೋಡೋಣ, ಅದು ಗೊತ್ತುಂಟಲ್ಲ ಮತ್ತೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಾವು ಇದನ್ನು ಓಪನ್ ಮಾಡೋಣ. ಇದು ಚಾರ್ಜರ್ ಆಗಿರ್ಬೋದಾ, ಚಾರ್ಜರ್ ಅನ್ನಿಸ್ತಿದೆ ನೋಡಿ. ಇದು ಚಾರ್ಜರ್ ಕೊಟ್ಟಿದ್ದಾರೆ, ಚಾರ್ಜರ್. ಮತ್ತು ಇದರಲ್ಲಿ ಕನೆಕ್ಟರ್ಸ್ ಕೊಟ್ಟಿದ್ದಾರೆ, ಕನೆಕ್ಟರ್ಸ್. ಸೊ ಇದೊಂದು ಕೆಲವು ಫೋನ್ಗೆ, ಐಫೋನ್ಗೆ ಈ ಕನೆಕ್ಟರ್ ಇದೆ, ಮತ್ತು ಸಿಸ್ಟಮ್ಗೆ ಹಾಕೋದಾದರೆ ಇದೆ, ಮತ್ತು ನಮ್ಮ ಆ್ಯಂಡ್ರಾಯ್ಡ್ ಫೋನ್ ಇದು ಈ ಒಂದು ಕನೆಕ್ಟರ್ ಇದೆ. ಇದನ್ನು ಇಟ್ಬಿಡೋಣ, ಇದರಲ್ಲಿ ಇಟ್ಬಿಡೋಣ. ಮತ್ತು ಇದನ್ನು ನೋಡೋಣ ಏನಿದೆ ಅಂತ. ಇದರಲ್ಲಿ 2 ಮೈಕ್ ಬರುತ್ತೆ. ಫಸ್ಟ್ ಇದು, ಮತ್ತೊಂದು ಸೆಕೆಂಡ್ 2 ಮೈಕ್ ಬರುತ್ತೆ. ಇದು ನಾವು ಇದು ಮೊಬೈಲ್ ಫೋನಿಗೆ ಅವ್ರ ಸಿಸ್ಟಮ್ಗೆ ಕನೆಕ್ಟ್ ಮಾಡುವಂತಹ ಇದು ಅಡಾಪ್ಟರ್ ಆಗಿರುತ್ತೆ, ಕನೆಕ್ಟರ್ ಆಗಿರುತ್ತೆ. ಸೊ ನಾವು ವೈಫೈನ ಮುಖಾಂತರ ಯು ಎಸ್ ಬಿ ಅಂದರೆ ಕನೆಕ್ಟರ್ನ ಮೂಲಕ ಇದನ್ನೊಂದು ಮೈಕವನ್ನು ಕನೆಕ್ಟ್ ಮಾಡಿಕೊಳ್ಳುವಂಥದ್ದು. ಕನೆಕ್ಟ್ ಮಾಡಿದ ಮೇಲೆ ಇದು ಆನ್ ಆಗುತ್ತೆ, ಡೈರೆಕ್ಟ್ ಆನ್ ಆಗುತ್ತೆ. ಆದಮೇಲೆ ಈ ಒಂದು ಬಟನನ್ನು ಪ್ರೆಸ್ ಮಾಡಿಕೊಂಡು ಈ ಒಂದು ಮೈಕವನ್ನು ಆನ್ ಮಾಡಿಕೊಳ್ಳುವಂಥದ್ದು ನೋಡಿ. ಈಗ ಆನ್ ಆಯಿತು. ಸೊ ಇದನ್ನು ಕನೆಕ್ಟ್ ಮಾಡಿದ ಮೇಲೆ ಇದು ಆನ್ ಆಗುತ್ತೆ. ಆನ್ ಆಗೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಇದರಲ್ಲಿ ಗ್ರೀನ್ ಲೈಟ್ ಇರುತ್ತೆ, ಗ್ರೀನ್ ಲೈಟ್ ಇದ್ದರೆ ಈ ಒಂದು ಆನ್ ಆಗಿರುತ್ತೆ ಅನ್ನೋದು. ಮತ್ತು ಇದು ಆಟೋಮೆಟಿಕ್ ಆಫ್ ಆಗುತ್ತೆ. ಈ ಒಂದು ಮೈಕ್ 6 hours ಬರುತ್ತೆ ಒಮ್ಮೆ ಚಾರ್ಜ್ ಫುಲ್ ಇಟ್ಟರೆ. ಮತ್ತು ಇದು ಗೊತ್ತುಂಟಲ್ಲ ಕನೆಕ್ಟ್ ಮಾಡುವಂಥದ್ದು, ಅದನ್ನು ಸಿಸ್ಟಮ್ಗೆ ಹಾಕಿ ಫೋನ್ಗೆ ಹಾಕಿ ಕನೆಕ್ಟ್ ಮಾಡುವಂಥದ್ದು. ಸೊ ಇದನ್ನು ಆಫ್ ಮಾಡಿ, ಇದಕ್ಕೆ ಆಫ್ ಮಾಡಲಿಕ್ಕಿಲ್ಲ. ಸೊ ಹೀಗೆ ಹಾಕಿಬಿಟ್ರೆ ಅದೇ ಆಫ್ ಆಗುತ್ತೆ. ಮತ್ತು ಇದಕ್ಕೆ ಇಲ್ಲಿ ಚಾರ್ಜಸ್ ಇಡ್ಬೋದು, ಇದರಲ್ಲಿ ಚಾರ್ಜ್ ಖಾಲಿ ಆದರೆ ಇಲ್ಲಿ ಇಡುವಂಥದ್ದು ಚಾರ್ಜ್. ಮತ್ತು ಸಹ ಎಕ್ಸ್ಟ್ರಾ ಬೇಕಾದರೆ ನಮಗೆ ಇದರಲ್ಲಿ ಸಹ ಚಾರ್ಜ್ ಇಡಲಿಕ್ಕೆ ಆಗ್ತದೆ. ಸೊ ನಾವು ಡೈರೆಕ್ಟ್ ಇಲ್ಲಿ ಚಾರ್ಜ್ ಇಡ್ಬೋದು, ಚಾರ್ಜ್ ಮಾಡ್ಬೋದು ಇದನ್ನು, ಇದನ್ನು ಈ ಒಂದು ಮೈಕನ್ನು. ಸೊ ಓಕೆ ಗಾಯ್ಸ್, ಈ ಒಂದು ಮೈಕ್ ಚೆನ್ನಾಗಿದೆ, ನಾನು ಸಹ ಯೂಸ್ ಮಾಡಿ ನೋಡಿದ್ದೀನಿ, ಚೆನ್ನಾಗಿದೆ. ನೀವು ಯೂಸ್ ಮಾಡ್ತಿದ್ರೆ ನಿಮಗೆ ಏನಾದರೂ ಇದರ ಬಗ್ಗೆ ಏನು ಅನ್ನಿಸ್ತಿದೆ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಓಕೆ ಗಾಯ್ಸ್, ಥ್ಯಾಂಕ್ ಯು.